ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರತಕ್ಕಂತಹ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಈಗಾಗಲೇ ಚುನಾವಣೆ ಕಾವು ಏರ್ತಾ ಇದೆ. ಈ ಸಂದರ್ಭದಲ್ಲಿ ನಾಮಪತ್ರ ಹಿಂಪಡೆಯುವ ಕೊನೆ ದಿನವಾದಂತಹ ಶನಿವಾರ ಬಹಳ ಪ್ರಜಾಪ್ರಭುತ್ವಕ್ಕೆ ಆತಂಕ ತರುವಂತಹ ಘಟನೆ ಬಿಜೆಪಿ ಮತ್ತು ಮೈತ್ರ ಪಕ್ಷದಿಂದ ನಡೆದಿರುವಂತದ್ದು ವಿಷಾದನೀಯ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಭಾರತ ದೇಶದ ಚುನಾವಣಾ ಆಯೋಗ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ನಾವು ನಂಬಿಕೊಂಡಿರ್ತಕ್ಕಂತಹ ಈ ದೇಶದ ಕಾನೂನು ಪ್ರತಿಯೊಬ್ಬರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. ಸೋಲು ಗೆಲುವು ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಂತ ಫಲಿತಾಂಶ ಬರುವುದನ್ನ ನಾವು ಈ ದೇಶದಲ್ಲಿ ಕಾಣ್ತಾ ಬರ್ತಾ ಇದ್ದೇವೆ. ಆದರೆ ಬಲವಂತದ ಮೂಲಕ ಸುಮಾರು 68ಕ್ಕಿಂತಲೂ ಹೆಚ್ಚು ಅಭ್ಯರ್ಥಿಗಳ ನಾಮಪತ್ರವನ್ನ ಹಿಂಪಡೆಯುವಂತೆ ಬಲವಂತ ಮಾಡಿ ಬಿಜೆಪಿ ಮತ್ತು ಮೈತ್ರಿ ಪಕ್ಷದ 68 ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ಮಾಡುವಂತಹ ಒಂದು ಘೋರ ಕೃತ್ಯ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಇದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಾಯಕಾರಿಯಾಗಿ ಪರಿಣಮಿಸಲಿದೆ. ಕೇವಲ ಬೆದರಿಕೆ ಮೂಲಕ ನಾಮಪತ್ರ ಹಿಂಪಡೆಯುವಂತೆ ಮಾಡಿರುವುದು ಮಾತ್ರವಲ್ಲದೆ ಬಾಳ್ ಠಾಕ್ರೆ ಅವರ ಪಕ್ಷದ ಅಭ್ಯರ್ಥಿ ನಾಮಪತ್ರವನ್ನ ಹಿಂಪಡೆಯಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಅಭ್ಯರ್ಥಿಯನ್ನೇ ಕೊಂದಂತಹ ಘಟನೆ ಕೂಡ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಈ ಘಟನೆಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ ಮತ್ತು ಈ ರೀತಿಯ ಒಂದು ಬೆದರಿಕೆಯನ್ನ ನೀಡಿ ನಾಮಪತ್ರ ಹಿಂಪಡೆಯುವಂತಹ ಈ ಒಂದು ಪದ್ಧತಿ ಮಹಾರಾಷ್ಟ್ರಕ್ಕೆ ಕೊನೆಯಾಗಬೇಕು. ದೇಶದ ಯಾವುದೇ ಭಾಗದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಜಾತ್ಯತೀತ ಪಕ್ಷಗಳು ಮತ್ತು ಇಲ್ಲಿರ್ತಕ್ಕಂತಹ ವಿವಿಧ ಹೋರಾಟಗಾರರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಇದರ ವಿರುದ್ಧ ದೇಶಾದ್ಯಂತ ಧ್ವನಿ ಎತ್ತಬೇಕಾಗಿಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಚುನಾವಣಾ ಆಯೋಗ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಈ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ 68 ಬಿಜೆಪಿ ಮತ್ತು ಅದರ ಮೈತ್ರಿಕೂಟದ ಎಲ್ಲ 68 ಅಭ್ಯರ್ಥಿಗಳ ಆ ಆಯ್ಕೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.